ವಯಸ್ಕ ಸಿರುವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ನಡೆದ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಖಂಡಿಸಿ ಮೃತ ಅಶ್ವಿನಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿ ರಾಯಚೂರು ನಗರದ ತೀನ್ ಕಂದಿಲ್ ವೃತ್ತದಲ್ಲಿ ವಿವಿಧ ಸಂಘಟನೆಗಳಿಂದ ಮೌನ ಪ್ರತಿಭಟನೆ ನಡೆಯಿತು. ನೂರಾರು ಮಂದಿ ಕೈಯಲ್ಲಿ ಮೇಣದ ಬತ್ತಿ ಹಿಡಿದು ಅಶ್ವಿನಿ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಆಕೆಯ ಸಾವಿಗೆ ನ್ಯಾಯ ದೊರಕಲಿ ಎಂದು ಮೌನಾಚರಣೆ ನಡೆಸಿದರು. ಈ ವೇಳೆ ಮಾತನಾಡಿದ ಹೋರಾಟಗಾರರು, ಹೊಕ್ರಾಣಿಯಲ್ಲಿ ನಡೆದಿರುವ ಘಟನೆ ಅತ್ಯಂತ ಅನುಮಾನಾಸ್ಪದವಾಗಿದ್ದು ಇದರಿಂದ ಮಹಿಳೆಯರಲ್ಲಿ ಭದ್ರತೆಯ ಆತಂಕ ಹೆಚ್ಚಾಗಿದೆ. ತಪ್ಪಿಸ್ಥರ ವಿರುದ್ಧ ಪೊಲೀಸರು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಮಹಿಳೆಯರಿಗೆ ಸೂಕ್ತ ಭದ್ರತೆ ನೀಡಬೇಕೆಂದು ಒತ್ತಾಯಿಸಿದರು. ಅಶ್ವಿನಿ ಕುಟುಂಬದೊಂದಿಗೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದ ಹೋರಾಟಗಾರರು, ಈ ಹಿಂದೆ ಅಧಿಕಾರಿಗಳು ಕೆಲವೇ ನಿಮಿಷ ಕುಟುಂಬವನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿ ತೆರಳಿದ್ದರು. ಆದರೆ ಇದೀಗ ಅಧಿಕಾರಿಗಳು ಸುಮಾರು 5 ಗಂಟೆಗಳ ಕಾಲ ಕುಟುಂಬದೊಂದಿಗೆ ಮಾತುಕತೆ ನಡೆಸುವುದು ಸ್ವಾಗತಾರ್ಹ ಎಂದರು. ಅಶ್ವಿನಿ ಸಾವಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಸಂಘಟನೆಗಳು ಎಚ್ಚರಿಕೆ ನೀಡಿದರು. ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ಫುಲ್ ತಾವು ಬಂದಿರಿ. ಒಂದೆಲ್ಲ ನಾವು ಫ್ಯಾಟ್ ಪೆಂಡಿಂಗ್ ಎಲ್ಲ ಮಾಡಿ ಮತ್ತೆ ನಿವೃತ್ತ ಜಡ್ಜ್ಗಳನ್ನ ಕರೆಸಿ ಅದನ್ನ ಪಬ್ಲಿಕ್ ಹಿಯರಿಂಗ್ ಕೂಡ ನಾವು ಮಾಡ್ತಾ ಇದೀವಿ. ಇವತ್ತು ನಾವೆಲ್ಲ ಕಡೆ ಹೋದಾಗ ನೋಡಿದಾಗ ಅಧಿಕಾರಿಗಳು ಬರ್ತಿದ್ರು, ಅಂದ್ರೆ ಲೋಕಲ್ MLA ಅವರೆಲ್ಲ ಬರ್ತಿದ್ರು. ಬಂದ್ರೆ 2 ನಿಮಿಷ ಮಾತಾಡಿದ್ರು, ಒಂದು ಚೆಕ್ ಕೊಟ್ಬಿಟ್ಟು ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೋಗ್ತಿದ್ರು. ಇವತ್ತು ಬಂದಿದ್ರು ಅಧಿಕಾರಿಗಳು, ನಾವು ಅವ್ರ ಜೊತೆ ಅವ್ರು ಇದ್ರೆ ನಮ್ಗೆ ಮಾತಾಡಕ್ ಆಗಲ್ಲ ಅಂತ ಹೇಳಿ ನಾವು ಹೊರಗಡೆ ನಿಂತ್ಕೊಂಡಿದ್ವಿ. 1.25 ಗಂಟೆ ಅಧಿಕಾರಿಗಳ ಜೊತೆ ನಿಂತ್ಕೊಂಡು ಮಾತಾಡಿದ್ದಾರೆ. ಅದಕ್ಕೆ ನಾವು ಸ್ವಾಗತನ ಮಾಡ್ಬೇಕು. ಯಾಕಂದ್ರೆ ಯಾವತ್ತು ಕೂಡ ಬಂದು MLA ಅಷ್ಟೊತ್ತು ನಿಂತ್ಕೊಂಡು ಮಾತಾಡೋದಿಲ್ಲ. ನಾನು ಅದನ್ನೇ ಅಂದೆ ಅವತ್ತು ಊರವ್ರಿಗೆ, ಇಲ್ಲಿ ಅಕ್ಕನ ಮಾತಾಡಿದೆ. ಮತ್ತೊಂದು 5 ಎಕರೆ ಜಮೀನು ಕೊಡ್ಬೇಕು ಅನ್ನೋದನ್ನು ಕೂಡ ಸರ್ಕಾರದ ಮುಂದ್ಗಡೆ ಡಿಮ್ಯಾಂಡ್ ಇಟ್ಟಿದೆ. ಅವರು ನಾವು ಖಂಡಿತ ನೊಂದ ಕುಟುಂಬದ ಜೊತೆಗೆ ಇರ್ತೀವಿ ಅಂತೇಳಿ ಮತ್ತೆ ಒಂದು 6 ತಿಂಗಳು ರೇಷನ್ ಕೂಡ ಕೊಡ್ತೀನಿ ಅಂದ್ರು. ಇದ್ರ ಜೊತೆಗೆ ಇದು ಅಲ್ದೇನೆ ನಾವು ಸರ್ಕಾರಕ್ಕೆ ಇನ್ನೂ ಡಿಮ್ಯಾಂಡ್ ಇಡ್ತೀವಿ. ಇವತ್ತು ಬಿಲ್ಕಿಸ್ ಬಾನುಗೆ ಆದ ಗತಿ ಇದೆಯಲ್ವಾ, ಅವಾಗನೇ ಸರ್ಕಾರ ಸೀರಿಯಸ್ ಆಗಿ ಕ್ರಮ ಆರೋಪಿಗಳ ಮೇಲೆ ತಗೊಂಡಿದ್ರೆ ಇವತ್ತು ಇಷ್ಟು ದೂರ ಇಷ್ಟುವರೆಗೆ ನಮ್ಮ ಮನೆಯೊಳವರೆಗೆ ಇವತ್ತು ಬರ್ತಿರ್ಲಿಲ್ಲ. ಇದನ್ನ ನಾವು ತೀವ್ರವಾಗಿ ನಾವು ಖಂಡಿಸ್ತಿದ್ವಿ. ಆರೋಪಿಗಳನ್ನ ಬಿಡುಗಡೆ ಆದ್ಮೇಲೆ ಹೂವಿನ ಹಾರ ಹಾಕಿ ಅವ್ರನ್ನ ಅಧಿಕಾರದಲ್ಲಿ ಇಲ್ಲಕ್ಕೆ ಸೀಟ್ಗಳನ್ನು ಕೊಟ್ಟಿದ್ದಾರೆ. ಇದು ಖಂಡನೀಯ. ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹಂಗ್ ನಡೆದಿದೆ ಅಂದ್ರೆ ಇವತ್ತು ನಮ್ಮ ವಿರೋಧ ಪಕ್ಷದ ಕಾಂಗ್ರೆಸ್ನವರು ಇದನ್ನೆಲ್ಲ ವಿರೋಧಿಸಬೇಕಾಗಿತ್ತು. ಇದು ಕೂಡ ನಮ್ಮ ವಿರೋಧ ಪಕ್ಷದ ವೈಫಲ್ಯ ಅನ್ನೋದನ್ನ ನಾನು ಅವ್ರಿಗೆ ಐಡೆಂಟಿಫೈ ಮಾಡ್ತೀನಿ. ಈ ತರ ವಿಚಾರಗಳು ಬಂದಾಗ ತಕ್ಷಣದಲ್ಲಿ ಬಂದು ಸರಿಯಾದ ಕಾನೂನು ರೀತಿಯನ್ನು ತಗೊಂಡು ಇವತ್ತು ಆರೋಪಿಗಳು ನಾವೇ ಮಾಡಿದೀವಿ ಅಂತ ಒಪ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಬೇಲ್ ಕೊಡಬಾರ್ದು, ಬಿಡಬಾರ್ದು. ಇದು ಎಲ್ಲ ಪ್ರಗತಿಪರ ಸಂಘಟನೆಯರ ಒಪಿನಿಯನ್, ಇದು ನಮ್ಮ ಸಂಘಟನೆಯ ಕೂಡ ಒಪಿನಿಯನ್ ಕೂಡ ಇದೆ. ಯಾವುದೇ ಕಾರಣಕ್ಕೂ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗ್ಬೇಕು, ಯಾವುದೇ ಕಾರಣಕ್ಕೂ ಬೇಲ್ಗಳನ್ನ ಕೊಡಬಾರ್ದು ಅನ್ನೋಂಥದ್ದು. ಹಂಗಾಗಿ ಇದೇ ನಾವು ಮಂಗಳವಾರ, ಈಗ ನಾಳೆ ಸೋಮವಾರ ಇಲ್ಲಿ ಸುಮಾರು ಪ್ರಗತಿಪರ ಸಂಘಟನೆಯವರು ನಾಳೆಯಿಂದಲೂ ಹೋರಾಟನ ಬೈಕ್ ರ್ಯಾಲಿ ಮಾಡಿದ್ದಾರೆ. ಸಿರುವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ 22 ವರ್ಷದ ದಲಿತ ಯುವತಿ ಕುಮಾರಿ ಅಶ್ವಿನಿ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿ ಮೃತದೇಹವನ್ನು ಬಾಯಿಗೆ ಎಸೆದಿರುವ ಘಟನೆಯನ್ನು ಖಂಡಿಸಿ ಸಣ್ಣ ಬಾಬು ನೇತೃತ್ವದಲ್ಲಿ ನಡೆಯಿತು. ಈ ಕುರಿತು ದಲಿತ ಮುಖಂಡ ಪ್ರತಿಭಟನೆ ಮಾಡಿ ಸಣ್ಣ ಬಾಬು ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿದರು. ಪ್ರಕರಣದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಹಾಗೂ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಆಗಸ್ಟ್ 19ರಂದು ಬಹಿರ್ದೆಸೆಗೆಂದು ಮನೆಯಿಂದ ಹೊರಹೋದ ಅಶ್ವಿನಿ ಅವರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳನ್ನು ಬಂಧಿಸಲಾಗಿದ್ದು ಮತ್ತೊಬ್ಬ ಆರೋಪಿಯ ಪತ್ತೆಗೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಘಟನೆಯನ್ನು ಖಂಡಿಸಿ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳು, ದಲಿತ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು ಹಾಗೂ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ನಗರದ ಮಾದರ ಚೆನ್ನಯ್ಯ ವೃತ್ತದಿಂದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಿತು. ಅಶ್ವಿನಿ ಪ್ರಕರಣದ ಎಲ್ಲ ಆರೋಪಿಗಳನ್ನು ಶೀಘ್ರ ಬಂಧಿಸಿ ಕಾನೂನುಬದ್ಧವಾಗಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಜಿಲ್ಲೆ ಶಿರ್ವಾರ್ ತಾಲೂಕ್
ಒಕ್ರಾಣ ಗ್ರಾಮದಲ್ಲಿ ನಮ್ಮ ದಲಿತ ಮಹಿಳೆ ಅಶ್ವಿನಿ ಎಂಬ ಮಹಿಳೆನ ಕಿಡಿಗೇಡಿಗಳು ಕಂಟ್ರೋಲ್ ಮಾಡಕ್ಕೆ ಹೋದರೆ ಕರ್ಕೊಂಡೋಗಿ ರೇಪ್ ಮಾಡಿ ಅತ್ಯಾಚಾರ ಮಾಡಿ ಕೊಂದು ಬಾವಿಗೆ ಬಿಸಾಕಿದ್ದಾರೆ. ಆದರೆ ಇವತ್ತು ಭಾರತ ದೇಶ ತಲೆ ತಗ್ಗಿಸುವಂತ ಆಗಿದೆ. ಯಾಕಂದರೆ ಒಂದು ಮಹಿಳೆ ಅಂದರೆ ಭಾರತ ದೇಶ ಇವತ್ತು ನಮ್ಮ ಹಡೆದ ಒಂದು ಹೆಣ್ಣು. ಆದರೆ ಈ ಕಿಡಿಗೇಡಿಗಳು ಒಂದು ಹೆಣ್ಣು ಅಂದರೆ ಏನು ಅರ್ಥ ಅಂಬೋದು ಗೊತ್ತಾದೋ ಇಲ್ಲೋ, ಅವ್ರಿಗೆ ಹೆಣ್ಣು ಮಕ್ಕಳು ಇದ್ದಾರೋ ಗೊತ್ತೋ ಇಲ್ಲೋ, ಆದರೂ ಅವ್ರನ್ನೂ ಒಂದು ತಾಯಿ ಜನಿಸಿದ ಮಕ್ಕಳಂತೂ ಗೊತ್ತಾದೋ ಇಲ್ಲೋ. ಆ ಕ್ರೂರ ನನ್ನ ಮಕ್ಕಳಿಗೆ ಇವತ್ತು ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು. ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನೀವು CM ಆಗಿರಿ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಮತ್ತೆ ದಲಿತರ ಪ್ರಿಯಾಂಕರ್ಗೆ ಸಾಹೇಬ್ರು ಉಸ್ತುವಾರಿ ಮಿನಿಸ್ಟ್ರಿ ಇದ್ದಾರೆ, ನೀವು ಎನ್ಕೌಂಟರ್ ಪಾಸ್ ಮಾಡ್ರಿ. ನಮ್ಮ ಕರ್ನಾಟಕದ ಎಲ್ಲ ವರ್ಗದ ಮಹಿಳೆಯರು ಇವತ್ತು ನಮ್ಮ ಕರ್ನಾಟಕದ ಎಲ್ಲ ಮಹಿಳೆಯರು, ಎಲ್ಲ ಸಮಾಜದ ಮಹಿಳೆಯರಿಗೆ ನಾನು ಗೌರವಿಸ್ತೇನೆ. ಎಲ್ಲ ಕುಲದ ಮಹಿಳೆಯರು ನಮ್ಮ ತಂಗಿಯಂದ್ರು ಇವತ್ತು ಯಾರಿಗೆ ಮುಂದೆ ಆ ಥರ ಅನ್ಯಾಯ ಆಗಬಾರ್ದು. ಅದಕ್ಕಾಗಿ ನೀವು ಪ್ರಿಯಾಂಕರ್ಗೆ ಸಾಹೇಬ್ರೆ ಹೋಮ್ ಮಿನಿಸ್ಟರ್ ಇದ್ದೀರಿ, ಎನ್ಕೌಂಟರ್ ಮಾಡ್ರಿ, ಎನ್ಕೌಂಟರ್ ಮಾಡಿ ಆರ್ಡರ್ ಕೊಡ್ರಿ. ಡಿಪಾರ್ಟ್ಮೆಂಟ್ ಅವರಿಗೆ ಡ್ಯೂಟಿ ಮಾಡಕ್ ಕೊಡ್ರಿ, ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಅವ್ರನ್ನ. ಯಾಕಂದ್ರೆ ಇವತ್ತು ಬರೇ ಇವೆಲ್ಲ ದಲಿತರ ಮೇಲೆ ಅಲ್ಲೇ ಮತ್ತೆ ಮಹಿಳೆಯರ ಮೇಲೆ ಅತ್ಯಾಚಾರ ಬರೇ ಇವೇ 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 ನಡೆದವ. ಯಾಕ ಇವತ್ತು ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಸರ್ಕಾರ ಕುಂತಿದೆ. ನೀವು ಸಿದ್ದರಾಮಯ್ಯ ಸಾಹೇಬರು ದಲಿತರ ಪರವಾಗಿದ್ದಾರೆ, ಮತ್ತೆ ಪ್ರಿಯಾಂಕರ್ಗೆ ಸಾಹೇಬ್ರೆ ನೀವು ಹೋಮ್ ಮಿನಿಸ್ಟರ್ ಆಗಿದ್ದೀರಿ. ಏನ ಕೊಡಿಸ್ತೀರಿ? ಇದೇ ತಿಂಗಳಲ್ಲಿ 3 ಆಗಿವೆ. ಒಂದು ಭೂಮಾನಂದು ಮರ್ಡರ್ ಮಾಡಿ ಕ್ರೂರವಾಗಿ ಕೊಲ್ಲಿದ್ದಾರೆ. ಆದ್ರೂ ದೇವದುರ್ಗ MLA ಶಾಸಕರಾಗಿ ಮನೆ ಹತ್ರ ಬಂದಿಲ್ರಿ. ನಾನು ಇಂಟಿಮೇಷನ್ ಮಾಡೀನಿ, ಅವ್ರ ಮನೆಗೆ ಹೋಗಿನಿ. ನಮ್ಮ ದಲಿತರನ್ನ ಈ ತರ ಕೊಂದಿದ್ದಾರೆ, ಒಡೆದು ಸಾಯಿಸಿದ್ದಾರೆ, ನೀವೇನು ಆಶ್ವಾಸನೆ ಕೊಡ್ತೀರಿ ಬರ್ರಿ ಅಂತ ಕೇಳಿದ್ರು. ನಮಸ್ಕಾರ. ಯರಮರ್ಸ್ ಕ್ಯಾಂಪಿನ ಫೆಡರಲ್ ಪಬ್ಲಿಕ್ CBSE ಶಾಲೆ ವತಿಯಿಂದ ರಾಯಚೂರಿನಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯ ಮಟ್ಟದ CBSE ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2026-27 ಆಯೋಜಿಸಲಾಗಿದೆ ಎಂದು ಫೆಡರಲ್ ಎಜುಕೇಷನ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ಮೊಹಮ್ಮದ್ ಅಬ್ದುಲ್ ಫಿರೋಜ್ ಹಾಗೂ ಶಾಲೆಯ ಪ್ರಾಂಶುಪಾಲ MD ನೌಶಾದ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಗಸ್ಟ್ 26ರಿಂದ 30ರವರೆಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಯಲಿದ್ದು, ರಾಜ್ಯದ ವಿವಿಧ CBSE ಶಾಲೆಗಳ ಸುಮಾರು 5,000 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಆಗಸ್ಟ್ 27ರಂದು ಬೆಳಗ್ಗೆ 9 ಗಂಟೆಗೆ ಉಪಮುಖ್ಯಮಂತ್ರಿ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ G. ಪರಮೇಶ್ವರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಿದ್ದಾರೆ ಎಂದರು. ಕ್ರೀಡಾಕೂಟದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಸಾರಿಗೆ, ವಸತಿ, ಊಟ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗುವುದು. ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು We got the initial information that we have only 600 to 800 registrations. But when the registration has been closed, we come to know that 9,159 children have been registered across Karnataka. Total 31 districts we have received the registration, 59. Only it is a athletic across the Karnataka. Apart from this, every team has a includes team manager that include another 2,000. So it will be supporting staff. Now, in this regards, we have written all the letter to the authority to for the necessary help, because this is the first time coming to Karnataka, Karnataka as well as in the districts of Raichur. So we require that through your medium, I am requesting to all the department of Raichur district to be come and help us, because we require the necessary help from security department as well as the medical department, because the athletic, there's a sports, there's a possibility are there to injured. So we written all the letter to all the necessary departments. So they have given accepted and they have given the necessary. Then also through your medium, I am requesting to them, please come forward. Apart from this, because it's a state level athletic meet, so we are
also across to the Deputy CM of Karnataka, and most probably might be tomorrow will be finalized. Apart from this, we having in this athletic meet there is a lots of events will be there. There is altogether 15 events are there. Short puts are there, javelin throw are there, long jump, high jump, 400 meter race, 100 meter relay, 200 meter. These all are there, and all the individual event there is a champion where the first, second, third will go for the nations. National CBSE national always held in the New Delhi. So now when the child are going to select from here, they will directly jump to the national level, which is a very good for the athletic across the Karnataka. Due to this reason only the athletic department of Karnataka has been postponed. Actually our date was 6th of August, 6 to 10. In the same time Karnataka Athletic Association having the 9 to 13. Because of this reason only the Karnataka Athletic Association has been postponed the timing, as well as the many of the schools of across Karnataka, across to the New Delhi headquarters, to at least this date has to be changed. So they accepted again, new fresh date has come, that is the 26th of August to 30. So we are having these 5 days we are having the events, because of the crowds are more. So we are having the across to the Agriculture University ground, and we are going to conduct the events in the agriculture ground itself. Closing ceremony are going to have in our school campus, that is Arundus Federal School campus. Thank you.